ಗುಡ್ ಮಾರ್ನಿಂಗ್. ನಾನು ಇವತ್ತಿನ ಲಾಗು ಬೇಳೆ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮಾರ್ನಿಂಗಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಮಾಡೋಕ್ಕೆ ಏನು ಬೇಕಂದರೆ ಬೇಳೆ ಬೇಕು. ಸಿಂಪಲ್ಲಾಗಿ ಮನೆ ಇಂಗ್ರೀಡಿಯೆಂಟ್ಸಿಂದನೇ ಬೇಳೆ ಸಾರು ಮಾಡೋದು. ಇವನ್ನ ಚೆನ್ನಾಗಿ ಹಾಕಿಬಿಟ್ಟು ಕ್ಲೀನಾಗಿ ನೀರಲ್ಲಿ ತೊಳೆದಿದ್ದೀನಿ. ತೊಳೆದ್ಬಿಟ್ಟು ಈಗ ಇವು ತರಕಾರಿಗಳನ್ನು ಹೆಚ್ಚಾಕ್ಕೊಳ್ತೀನಿ. ನಿಮ್ಮ ಮನೇಲಿ ಏನು ತರಕಾರಿ ಇದೆ ಅದನ್ನು ಹಾಕ್ಕೋಬೋದು. ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ. ಇರೋ ತರಕಾರಿಲೇನೂ ಮಾಡ್ಬೋದು ಸಿಂಪಲ್ಲಾಗಿ. ಹಾಗೆ ಒಂದು ಹುಣಸೆಹಣ್ಣು ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೀನಿ. ಅದನ್ನು ಸ್ಕಿಪ್ ಮಾಡ್ಕೋಬೋದು ಇಷ್ಟ ಇಲ್ಲ ಅಂತಂದರೆ, ಇಲ್ಲಾಂದರೆ ಹಾಕ್ಕೋಬೋದು. ಟೊಮೆಟೊ ಹಾಕಿರ್ತೀವಲ್ವ, ಅದು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ನಾನು ಸ್ವಲ್ಪ ಲೈಟಾಗಿ ಹಾಕಿರ್ತೀನಿ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೀಗ. ಸಿಂಪಲ್ಲಾಗಿ ಬೇಳೆ ಸಾಂಬಾರು. ಓಕೆ, ಇದನ್ನು ಕಟ್ ಮಾಡ್ಕೊಳ್ತೀನಿ ತರಕಾರಿನೆಲ್ಲ. ಬೇಳೆಕಾಯಿ ಸಿಪ್ಪೆನೆಲ್ಲ ಎಲ್ಲ ತೆಗಿಬೇಕು. ನಾನು ಚಾಕಿಂದನೇ ತಗೊಳ್ತಾ ಇದ್ದೀನಿ. ಮನೇಲಿ ತೆಗೆಯೋದಿದೆ, ಬಟ್ ಅದು ಟೈಮ್ ಇಲ್ಲ ನನಗೆ. ಮಕ್ಕಳು ಈಗ ಸ್ಕೂಲಿಗೆ ಹೋಗ್ತಾರೆ. ಅವ್ರಿಗೆ ಇವತ್ತು ಬೇಳೆ ಸಾರು ಅನ್ನ ಮಾಡೋಣ ಅಂತ. ಡೈಲಿ ಟಿಫಿನ್ ತಿಂದು ಬೇಜಾರಾಗಿರುತ್ತಲ್ವ, ಇವತ್ತು ಹಂಗೆ ಬೇಳೆ ಸಾರು ಅನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಂಗೆ ಮಾರ್ನಿಂಗ್ ವಿಡಿಯೋನೇ ಸ್ಟಾರ್ಟ್ ಮಾಡಿದೆ. ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡಿ. ಇದು ಸಾಂಬಾರನ್ನ ಈಸಿಯಾಗಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ನೇ ಮಕ್ಕಳು ತಿಂತಾರೆ. ತರಕಾರಿ ಎಲ್ಲ ಅವ್ರು ಕಣ್ಣೆದ್ರೆ ಹಾಕಿದರೆ ತಿನ್ನಂಗಿಲ್ಲ. ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ಅವ್ರಿಗೆ ಕಾಣಿಸಲ್ಲ. ಈಗ ನೋಡಿ ಹೀರೆಕಾಯಿನೂ ಕಟ್ ಮಾಡ್ಕೊಂಡು ಆಲ್ರೆಡಿ ಎಲ್ಲ ತೊಳ್ಕೊಂಡಿದ್ದೀನಿ. ನಾನು ಬೇಗ ಬೇಗ ಕಟ್ ಮಾಡಿ ಹಾಕ್ತೀನಿ. ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ. ನಾವು ಸ್ವಲ್ಪ ಜಾಸ್ತಿನೇ ತಿಂತೀವಿ, ಬಟ್ ಮಕ್ಳಿಗೋಸ್ಕರ ಸ್ವಲ್ಪ ಲೈಟಾಗಿ ಒಂದು 5-6 ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ. ಈಗ ಇದನ್ನು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಚಿಕ್ಕದಾಗಿ ಅವರಿಗೆ ಸಿಗಲ್ಲ, ಅದರೊಳಗೆ ಕುಕ್ಕರಲ್ಲೇ ಬೆಂದುಬಿಡುತ್ತೆ ಚೆನ್ನಾಗಿ. ಅವರಿಗೆ ಬಾಯಲ್ಲೂ ಕೂಡ ಸಿಗಲ್ಲ ಮೆಣಸಿನ್ಕಾಯಿ. ನನ್ನ ಮಕ್ಕಳಿಗೆ ಈ ಕಲರ್ ಬೇಡ ಅಂದರೆ ಭಾಳ ಇಷ್ಟ ಮೆಣಸಿನ್ಕಾಯಿ ಮಾಡೋದು. ನನಗೂ ಇಷ್ಟ ಇದು. ನಾನು ಜಾಸ್ತಿ ಮೆಣಸಿನ್ಕಾಯಿ ಸಾಂಬಾರೇ ಜಾಸ್ತಿ ಮಾಡೋದು. ಆಯಿತು ನೋಡಿ, ಈಗ ಕಟ್ ಮಾಡೋದು. ಇದನ್ನೆಲ್ಲ ನಾನು ಕುಕ್ಕರ್ ಒಳಗಡೆ ಹಾಕ್ತೀನಿ. ಈಗ ಅದನ್ನೆಲ್ಲ ತರಕಾರಿನ ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಆಯಿತು, ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನನ್ನ ಮಕ್ಕಳು ಒಗ್ಗರಣೆ ಹಾಕಿದರೆ ಬೆಳ್ಳುಳ್ಳಿ ತಿನ್ನಲ್ಲ, ಅದನ್ನು ತೆಗಿತಾರೆ ನನ್ನ ಮಕ್ಕಳು. ಒಂದು ಜೀರಿಗೆ ಸಾಸಿವೆ ಹಾಕಿದ್ರು ಕೂಡ ತೆಗಿತಾರೆ. ಹಾಗಾಗಿ ಇದನ್ನು ಕೂಡ ನಾನು ಕುಕ್ಕರಲ್ಲೇ ಹಾಕಿಬಿಡ್ತೀನಿ. ಸುಳ್ಳು ಕೆಮ್ಮು ನೆಗಡಿ ಕಫ ಏನಿದ್ರೂ ಕಮ್ಮಿ ಆಗುತ್ತಿದ್ದು